ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಹಮ್ಮಿಕೊಂಡ ಅನಧಿಕೃತವಾಗಿ ಅಕ್ರಮ ಅಂಗಡಿ ಮಳಿಗೆಗಳು ತೆರವಿಗಾಗಿ ಮತ್ತು ಕಾಂಪೌಂಡ್ ತೆರವುಗೊಳಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಪಟ್ಟಣದ ಮುಖ್ಯ ರಸ್ತೆಯ ಎಪಿಎಂಸಿ ವೃತ್ತದ ಎರಡೂ ಬದಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ 40ಕ್ಕೂ ಹೆಚ್ಚು ಮಳಿಗೆಗಳನ್ನು ಗೋಡೆ ಒಡೆದು ಅಕ್ರಮವಾಗಿ ಮಳಿಗೆಯನ್ನು ವಿಸ್ತರಿಸಿಕೊಂಡಿರುವ ವರ್ತಕರ ಕ್ರಮ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಎಪಿಎಂಸಿ ಕಾರ್ಯಾಲಯ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. 2 ತಿಂಗಳ ಹಿಂದೆ ಆಡಳಿತ ಅಧಿಕಾರಿಗಳಿಗೆ ಮನವಿ ಮಾಡಿ ಮಳಿಗೆಯ ಗೋಡೆ ಒಡೆದು ಅಕ್ರಮವಾಗಿ ವಿಸ್ತರಿಸಿಕೊಂಡಿರುವುದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ವರ್ತಕರು ಮಳಿಗೆಯ ಗೋಡೆ ಒಡೆಯುವುದಕ್ಕೆ ಅವಕಾಶ ಇಲ್ಲದಿದ್ದರೂ ಅಕ್ರಮವಾಗಿ ಒಡೆದಿದ್ದರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬಹುದಿತ್ತು. ಆದರೆ ಆಡಳಿತ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ಭೀಮಾಶಂಕರ ಬಿಲ್ಲಾಡ ಅಧ್ಯಕ್ಷರು, ಪರಮೇಶ ಬೀರಾಳ ಕಾರ್ಯಾಧ್ಯಕ್ಷರು, ಮುನಿರ ಪಾಷಾ ಕಳ್ಳಿ ಉಪಾಧ್ಯಕ್ಷರು, ರವಿ ಪಾಟೇಲ ಯುವ ಘಟಕ ಅಧ್ಯಕ್ಷರು, ಲಕ್ಷ್ಮಣ ಪವಾರ ಪ್ರಧಾನ ಕಾರ್ಯದರ್ಶಿ, ಮಾಂತೇಶ ಹಾದಿಮನಿ ಜಿಲ್ಲಾ ವಕ್ತಾರರು, ಯಲ್ಲಪ್ಪ ದೊರೆ ಯೂತ್ ಕಾರ್ಯಾಧ್ಯಕ್ಷರು, ಗಾಲಿಬಾ ಗಾಯಕವಾಡ, ಚಂದ್ರು ನಾಟಿಗಾರ ಸಂಘಟನೆ ಕಾರ್ಯದರ್ಶಿ, ವೆಂಕಟೇಶ ಪಟ್ಟೇದಾರ ಕಾರ್ಯದರ್ಶಿ, ಶಕೀಲ್ ಬಾಡಗರ ನಗರ ಘಟಕ ಅಧ್ಯಕ್ಷರು ಇತರರು ಉಪಸ್ಥಿತರಿದ್ದರು. ಯಾತಕ್ಕಾಗಿ ಹೋರಾಟ, ಎಪಿಎಂಸಿಯ ಆವರಣದಲ್ಲಿರುವ ಅನಧಿಕೃತ ಮಳಿಗೆಗಳ ತೆರವುಗೊಳಿಸಬೇಕು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸುತ್ತಲೂ ಎಪಿಎಂಸಿ ಆವರಣಕ್ಕೆ ಕಾಂಪೌಂಡ್ ಇಳಿಸಬೇಕು. ಅದೇ ರೀತಿಯಾಗಿ ಯಾವ ಮೊದಲಿಂದ ಕಾಂಪೌಂಡ್ ಅನ್ನು ಒಡೆದು ಹಾಕಿದಂತ ವ್ಯಕ್ತಿಗಳ ವಿರುದ್ಧ